ನಮಸ್ತೆ ಟಿವಿ20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಮತ್ತು ಕಾಮರ್ಸ್ ಡೈರೆಕ್ಟರೇಟ್ ಆಫ್ ಎಂಎಸ್ಎಂಇ ಕೆಸಿಟಿಯು ಟೆಕ್ಸೋಕಾ ಬೆಂಗಳೂರು ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಬೆಳಗಾವಿ ಲಘು ಉದ್ಯೋಗ ಭಾರತಿ ಕರ್ನಾಟಕ ಮತ್ತು ಶಂಕರಲಿಂಗ ಫಾಬ್ರಿಕೇಶನ್ ಅಸೋಸಿಯೇಷನ್ ಸಂಕೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಅವೇರ್ನೆಸ್ ವರ್ಕ್ಶಾಪ್ ಅನ್ನ ಎಕ್ಸ್ಪೋರ್ಟ್ ಪ್ರಮೋಷನ್ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ದಿನಾಂಕ 15ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಶಂಕರಲಿಂಗ ಸಮುದಾಯ ಭವನದಲ್ಲಿ ಜರುಗಿದೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬರುವ ಸಬ್ಸಿಡಿ ಸ್ಕೀಮ್ಗಳ ಬಗ್ಗೆ ಮತ್ತು ವಿವಿಧ ರೀತಿಯ ಉದ್ಯೋಗಗಳ ಬಗ್ಗೆ ಮಾಹಿತಿ ಕೊಡಲಾಗಿದೆ. ಈ ವೇಳೆ ಸಂಕೇಶ್ವರ ನಗರದಲ್ಲಿ ಇರುವ ಸನ್ ಹಾಗೂ ದೊಡ್ಡ ಕೈಗಾರಿಕಾ ಉದ್ಯಮಿದಾರರು ಹಾಜರಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ವೇದಿಕೆ ಮೇಲೆ ಅರಮಾನ ಬಂಕಲಿ, ಸತ್ಯನಾರಾಯಣ ಭಟ್, ಭರತ್ ಬಿ, ವಿನೀತಾ ಹರಕುನಿ, ಮಹೇಶ್ ಇನಾಮದಾರ್, ಗಜನನ ಕೊಳ್ಳಿ, ಪ್ರಶಾಂತ್ ಪಾಟೀಲ, ರಾಜೇಶ್ ಮಚಂಡಿಕರ್ ಅವರು ವೇದಿಕೆ ಅಲಂಕರಿಸಿದ್ರು. ನಾವು ನಿಪ್ಪಾಣಿ ಸಂಕೇಶ್ವರದಲ್ಲಿ ಪ್ಲಾನ್ ಮಾಡಿರೋದು ಈ ಭಾಗದವ್ರು ಎಲ್ಲರೂ ಬೆನಿಫಿಟ್ ಆಗಿದೆ ಅಂದ್ರೆ ನಾವು ಆಲ್ರೆಡಿ ನಮ್ಮ ಕೆಲಸ ಚಾಲೂ ಮಾಡಿದ್ವಿ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಎಕ್ಸ್ಪೋರ್ಟ್ ಅಂತ ಬಿಟ್ಬಿಡಿ, ಒಂದು ಟಾಪಿಕ್. ಪ್ರತಿ ವರ್ಷ PMEGP ಅಂತ ಒಂದು ಬಹಳ ಕೇಂದ್ರ ಸರ್ಕಾರದ ಒಂದು ಬಹಳ ಪಾಪ್ಯುಲರ್ ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಥವಾ ಪ್ರಧಾನಮಂತ್ರಿಯವರ ಸ್ವಯಂ ಉದ್ಯೋಗ ಸೃಜನೆ ಯೋಜನೆ ಅಂತ. ಇದು 2016ರಿಂದ ನಡೀತಾ ಇದೆ. ನಾವು ಜಿಲ್ಲಾ ಕೈಗಾರಿಕಾ ಕೇಂದ್ರ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಪ್ರತಿ ವರ್ಷ ನಮ್ಮ ಜಿಲ್ಲೆದು ಸುಮಾರು 500 ಮಂದಿಗೆ ನಾವು ಲೋನ್ ಪ್ಲಸ್ ಸಬ್ಸಿಡಿ ಕೊಡಿಸ್ತೀವಿ. ಲೋನ್ ಎಲ್ಲಿ ಮಟ್ಟ ಅಂದ್ರೆ 50 ಲಕ್ಷ ಮಟ್ಟ ಲೋನ್ ತಗೊಳಕ್ ಆಪ್ಷನ್ ಐತಿ ಇದ್ರದಾಗ. ಮತ್ತು ನೀವು ಬೇಸ್ಡ್ ಆನ್ ದಿ ಕ್ಯಾಟಗರಿ 35% ಮಟ್ಟ ಸಬ್ಸಿಡಿನೂ ಕೊಡ್ತೀವಿ. ಇದರಿಂದ ನಮ್ಮ ಕಡೆ ನಾವು ಆಲ್ರೆಡಿ ಕೊಡಾಕ್ತೀವಿ, ತಗೊಳ್ತಾ ಇದ್ದಾರೆ. ಪ್ರತಿ ವರ್ಷ 500 ಮಂದಿ ಇದ್ರೆ ನಾವು ತಗೊಳಕ್ಕಾಗ ಬರೀ ಬೆಳಗಾವಿ ಜಿಲ್ಲೆದಾಗ ಹೇಳಾಕ್ತೀವಿ. ನಾವು ಇಡೀ ರಾಜ್ಯ ಎಲ್ಲ ಒನ್ಸ್ ಅಪಾನ್ ಎ ಟೈಮ್ ನಾವು ದೇಶದಾಗ ಟಾಪ್ 3 ಅಲ್ಲಿ ಇದ್ದೀವಿ PMEGP ಯೋಜನೆ. ನಿಮಗೆ ಡೆವಲಪ್ಮೆಂಟ್ ಬೇಕಂದ್ರೆ ಡೆಫಿನೆಟ್ಲಿ ಈ ತರ ಸ್ಕೀಮ್ ಆಗಿರ್ಬೋದು. ಮತ್ತು SC ಆರ್ ST ಗೆ ವಿಶೇಷವಾಗಿ SCPTSP ಅಂತ ನೀವೆಲ್ಲ ಪೇಪರಲ್ಲಿ ಓದಿದ್ದ ಸ್ಕೀಮ್ ಇದ್ದಾವ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ ಯೋಜನೆ. ಅದರಲ್ಲೂ ಸಹ 10 ಲಕ್ಷದವರೆಗೂ ಸಾಲ ನೀಡಿ 5 ಲಕ್ಷದವರೆಗೂ ಸಬ್ಸಿಡಿ ಕೊಡ್ತೀವಿ. ಯಾರಿಗೆ HSN मालूम है तो एकदम सिंपल हो जाएगा. आपको HSN लिख दीजिए तो आपको HSN का सारा कौन सी कंट्री में मैंने जैसे बताया था आपको कौन सी कंट्रीज 200 कंट्रीज का पूरा लिस्ट आ जाएगा. कौन सी कंट्रीज में कितने में जा रहा है, कितना क्वांटिटी में जा रहा है, पूरा ईयर वाइज ईयर डाटा देगा आपको. 21-22 में कितना गया, 22-23 में कितना गया, फाइनेंशियल ईयर वाइज पूरा आपको दिखाएगा. उस हिसाब से यहाँ अगर आपको HSN खुद नहीं मालूम है तो आप प्रोडक्ट का नाम दे डालिए तो फिर उस हिसाब से भी दिखाएगा. ऐसा ट्रेडर के सब्सक्रिप्शन मिल जाएगा. उसमें आपको सारा वो इंडियन साइट है जिसमें आपको सारा मिल जाएगा. इधर का चुरमुरे है, संकेश्वर का चुरमुरे, इट इज़ वेरी फेमस and even though it is having very good eligibility to export to the other countries. ऐसा है लेकिन किसी को भी मालूम नहीं. ನಿಮಗೆ ಗೊತ್ತಾ ಸಂಕೇಶ್ವರ ಚುರ್ಮುರಿ ಇರ್ತಾರೆ. ಸೊ ಅದು ಭಾಳ ಫೇಮಸ್ ಇದೆ. ದಯವಿಟ್ಟು ಇಂಥವೆಲ್ಲ ಯೋಚನೆ ಮಾಡಿ. ಅದಕ್ಕೆ ಇವರು ಇಲ್ಲಿ ಬಂದಿದ್ದಾರೆ ಬೆಳಗಾವಿಂದ. ಅದಕ್ಕೆ ನಾನು ಸಂಕೇಶ್ವರದ ಎಲ್ಲ ಉದ್ಯಮಿಗಳ ಪರವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಮತ್ತೊಮ್ಮೆ. ಆಮೇಲೆ ಮೆಣಸಿನ್ಕಾಯಿ, ನೆರಳಿ ಮೆಣಸಿನ್ಕಾಯಿ ಅಂದರೆ ಬಾಂಬೆದೊಳಗೆ ಹೋದರೆ ನಿಮಗೆ ಫಸ್ಟಿಗೆ ನೆರಳಿ ಮೆಣಸಿನ್ಕಾಯಿನೇ ಆರಿಸ್ಕೊಳ್ತಾರೆ, ಎಲ್ಲರೂ ನೆನ್ಪಿಟ್ಕೊಳ್ರಿ. ಇಲ್ಲೇ ನಿಪ್ಪಾಣಿಗೆ ಹೋಗ್ರೆ ಅಲ್ಲಿ ಒಬ್ಬ ಮನುಷ್ಯನ ಕುಣಿಸಿರ್ತಾರೆ, ಬರೀ ತಂಬಾಕದ ಟೇಸ್ಟ್ ನುಡಿಸಲಾಗಿ ಅದು ಬಿಡಿ ಸೇರಿ ಅವನು ಟೇಸ್ಟ್ ಹೇಳ್ಬೇಕು, ಅವನಿಗೆ ರೊಕ್ಕ ಕೊಡ್ತಾರೆ. ಸೊ ಇಂಥವೆಲ್ಲ ಏನಿದೆ ನಮ್ಮ ಭಾಗದೊಳಗೆ. ಅದಕ್ಕೆ ಇದನ್ನು ನೀವು ಸರಿಯಾಗಿ ಉಪಯೋಗ ತಗೊಂಡು ಇವೊಂದು ನೀವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳದಾವ. ಈಗೆಲ್ಲ ನಾವೆಲ್ಲ ಮುಗಿದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾಡೋದು, ನಮ್ಮ ಮಕ್ಕಳು ಸಹ. ಯಾಕಂದ್ರೆ ನಮ್ಮ ಕೂದಲೆಲ್ಲ ಬೆಳಗಾಗ್ಯಾವ್ರಿ, ಕೆಲವು ಜನ ಎಲ್ಲ ಕರಿ ಬದಲಾಯಿಸಿ. ಅದು ದಯವಿಟ್ಟು ಸರಿಯಾಗಿ ಥ್ಯಾಂಕ್ ಯು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಕೇಶ್ವರ ನಗರದ ಶಂಕರಲಿಂಗ ಫಾಬ್ರಿಕೇಶನ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಸುಧಾಕರ್ ಓತಾರಿ, ಉಪಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ, ಸದಸ್ಯರು ಆದ ಸೂರಜ್ ಕೌಳಿಕಟ್ಟಿಕರ್, ಜಬ್ಬಾರ್ ಕುಮನಾಡಿ, ಬಸವನ್ನಿ ಅಕ್ಕುರ್ಬೇಟ್, ಭಾವು ಸಾಹೇಬ್ ಸಾವಂತ್, ಸುಹಾಸ್ ಹಿರೇಮಣಿ, ಸಾತೆಗೊಂಡ ಮದಕೇರಿ, ಮುಸ್ತಾಕ್ ಕಮತೆ, ಜಯವಂತ ಕರಿಗಾರ್, ಪ್ರಕಾಶ ಸುತಾರ್, ಪ್ರಮೋದ್ ಜಾಧವ್, ಗಜನನ ಕೊಳ್ಳಿ ಸೇರಿ ಅನೇಕ ಉದ್ಯೋಗಸ್ಥರು ಭಾಗಿಯಾಗಿದ್ದರು. ವಿನಾಯಕ ಭೋಸಲೆ, ಟಿವಿ20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.